ಮಂಗಳವಾರ ಬೆಳ್ಳಂಬೆಳಗ್ಗೆ ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಬೆಳಗಲಿ ಗ್ರಾಮದಿಂದ ಹೃದಯ ವಿದ್ರಾವಕ ಘಟನೆಯೊಂದು ವರದಿಯಾಗಿದೆ. ಘಟನೆಯ ಭೀಕರತೆಯನ್ನು ಕಂಡು ಜನ ಬೆಚ್ಚಿ ಬಿದ್ದಿದ್ದಾರೆ. ಈ ದುಷ್ಕೃತ್ಯದ ಹಿಂದಿರುವ ದುಷ್ಟ ಮನಸ್ಸುಗಳು ಅದೆಂಥದ್ದಿರಬಹುದು ಅಂತ ಊಹಿಸಿದ್ರೂ ಮನಸ್ಸು ನಡುಗಿ ಹೋಗುತ್ತೆ. ಬೆಳಗಲಿ ಗ್ರಾಮದ ತೋಟವೊಂದರಲ್ಲಿ ನಿರ್ಮಿಸಲಾಗಿದ್ದ ತಗಡಿನ ಶೆಡ್ನಲ್ಲಿ ಕುಟುಂಬವೊಂದು ಮಲಗಿದ್ದಾಗ ದುಷ್ಕರ್ಮಿಗಳು ಪೆಟ್ರೋಲ್ ಸುರಿದು ಶೆಡ್ಗೆ ಬೆಂಕಿ ಇಟ್ಟಿದ್ದು, ಪರಿಣಾಮ ಶೆಡ್ನಲ್ಲಿ ಮಲಗಿದ್ದ ತಾಯಿ ಮಗಳು ಸಜೀವ ದಹನ ಆಗಿದ್ದು, ಮತ್ತಿಬ್ಬರಿಗೆ ಗಾಯಗಳಾಗಿದೆ. ಓರ್ವ ಯುವಕ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. 55 ವರ್ಷದ ತಾಯಿ ಜೈಬಾನು, 29 ವರ್ಷದ ಪುತ್ರಿ ಶಾಬಾನ ಮೃತಪಟ್ಟಿದ್ದು, ಜೈಬಾನು ಅವರ ಪತಿ 64 ವರ್ಷದ ದಸ್ತಗೀರ ಮತ್ತು 27 ವರ್ಷದ ಪುತ್ರ ಸುಬಾನ್ ಅವರಿಗೆ ಗಾಯಗಳಾಗಿದೆ. ಶಬಾನ ಸಹೋದರಿಯ ಪುತ್ರ 19 ವರ್ಷದ ಸಿದ್ದಿಕ್ ಶೌಕತ್ಗೆ ಹೆಚ್ಚು ಗಾಯಗಳಾಗಿಲ್ಲ. ಕುಟುಂಬದ 5 ಸದಸ್ಯರು ಮಲಗಿದ್ದ ವೇಳೆ ಮಧ್ಯರಾತ್ರಿ 2 ರಿಂದ 3 ಗಂಟೆ ನಡುವೆ ದುಷ್ಕರ್ಮಿಗಳು 200 ಲೀಟರ್ ಸಾಮರ್ಥ್ಯದ ಸಿಂಟೆಕ್ಸ್ನಲ್ಲಿ ಪೆಟ್ರೋಲ್ ತುಂಬಿ ಅದಕ್ಕೆ 3 HP ಮೋಟಾರ್ ಬಳಸಿ ಪೈಪ್ ಮೂಲಕ ಶೆಡ್ಗೆ ಪೆಟ್ರೋಲ್ ಸುರಿದಿದ್ದಾರೆ. ನಂತರ ಶೆಡ್ನ ಬಾಗಿಲಿಗೆ ಹೊರಗಿನಿಂದ ಚಿಲ್ಕ ಹಾಕಿ ಬೆಂಕಿ ಹಚ್ಚಿದ್ದಾರೆ. ಶೆಡ್ನಲ್ಲಿ ಮಲಗಿದ್ದ ಶಬಾನ ಸಹೋದರಿಯ ಪುತ್ರ ಸಿದ್ದಿಕ್ಗೆ ತಕ್ಷಣವೇ ಎಚ್ಚರವಾಗಿದ್ದು, ಎಲ್ಲರನ್ನೂ ಎಬ್ಬಿಸಿ ಶೆಡ್ನ ಕಟ್ಟಿಗೆ ಮುರಿದು ಹೊರಬಂದಿದ್ದಾರೆ. ಅಷ್ಟರಲ್ಲಿ ಬೆಂಕಿ ತೀವ್ರವಾಗಿ ವ್ಯಾಪಿಸಿದೆ. ಉಳಿದ 4 ಶೆಡ್ನಿಂದ ಹೊರಬರೋಕೆ ಮತ್ತು ಪರಸ್ಪರ ಉಳಿಸೋಕೆ ಪ್ರಯತ್ನ ಪಟ್ಟರು ಅಂತ ಪೊಲೀಸರು ತಿಳಿಸಿದ್ದಾರೆ. ಅವಘಡದಲ್ಲಿ ಸಿದ್ದಿಕ್ ಬಚಾವಾಗಿದ್ದು, ದಸ್ತಗೀರ್ ಗಾಯಗೊಂಡಿದ್ದಾರೆ. ಇಬ್ಬರನ್ನು ಚಿಕಿತ್ಸೆಗಾಗಿ ಮಹಾಲಿಂಗಪುರ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಘಟನೆಯಲ್ಲಿ ತಾಯಿ ಮಗಳ ಮೃತದೇಹಗಳು ಸಂಪೂರ್ಣ ಸುಟ್ಟು ಕರಕಲಾಗಿದೆ. ದುಷ್ಕರ್ಮಿಗಳು ಇಡೀ ಕುಟುಂಬವನ್ನೇ ಮುಗಿಸೋಕೆ ಈ ದುಷ್ಕೃತ್ಯ ನಡೆಸಿದ್ದಾರೆ ಅಂತ ಹೇಳಲಾಗಿದೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ 5 ತಂಡಗಳನ್ನು ರಚಿಸಲಾಗಿದ್ದು, ಬೇರೆ ಬೇರೆ ಆಯಾಮಗಳಲ್ಲಿ ತನಿಖೆ ಮುಂದುವರೆದಿದೆ. ಸ್ಥಳಕ್ಕೆ ಮಹಾಲಿಂಗಪುರ ಪೊಲೀಸರು ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಎಸ್ಪಿ ಅಮರನಾಥ್ ರೆಡ್ಡಿ ಭೇಟಿ ನೀಡಿ ಘಟನೆಯ ವಿವರಣೆಯನ್ನು ಪಡೆದುಕೊಂಡಿದ್ದಾರೆ. ಶ್ವಾನದಳದ ನೆರವಿನಿಂದ ದುಷ್ಕರ್ಮಿಗಳ ಪತ್ತೆಗೆ ಪೊಲೀಸರು ಬಲೆ ಬೀಸಿದ್ದಾರೆ. PSI ಆಗುವ ಕನಸು ಕಂಡಿದ್ದ ಶಬಾನ. ದುಷ್ಟರು ಹಚ್ಚಿದ ಬೆಂಕಿಗೆ ಸುಟ್ಟು ಮೃತಪಟ್ಟ ಶಬಾನ PSI ಆಗೋ ಕನಸು ಕಂಡಿದ್ಲು. ಮುಧೋಳದಲ್ಲಿ MA ವ್ಯಾಸಂಗ ಮಾಡ್ತಾ ಇದ್ದ ಶಬಾನ PSI ಆಗಬೇಕು ಅಂತ ಶ್ರಮಿಸ್ತಾ ಇದ್ಲು. ಶಬಾನ ಶವ ಕಂಡು ಆಕೆಯ ಸಹೋದರಿ ಕಣ್ಣೀರ್ ಹಾಕಿದ್ದಾರೆ. ನನ್ನ ತಂಗಿ MA ಪದವಿ ಓದ್ತಾ ಇದ್ಲು. PSI ಪರೀಕ್ಷೆಗೆ ಸಿದ್ಧತೆ ನಡೆಸಿದ್ಲು. 2 ಬಾರಿ ದೈಹಿಕ ಪರೀಕ್ಷೆ ಪಾಸ್ ಮಾಡಿದ್ಲು. ಮತ್ತೊಮ್ಮೆ ಊರಿಗೆ ಬಂದ್ರೆ PSI ಆಗೇ ಬರ್ತೀನಿ ಅಂತ ಹೇಳ್ತಿದ್ಲು. ಮೈ ಮೇಲೆ ಖಾಕಿ ಬಟ್ಟೆ ಹಾಕೊಂಡು ಬರ್ತೀನಿ ಅಂದಾಕಿ ಬಿಳಿ ಬಟ್ಟೆ ಹಾಕೊಂಡು ಹೋಗೋ ಕಾಲ ಆಯಿತು. ನನ್ನ ತಾಯಿ ಹಾಗೂ ತಂಗಿ ಮುಖ ನೋಡೋಕ್ಕೂ ಆಗದಂತಾಗಿದೆ. ಇಂತಹ ಕೃತ್ಯ ಮಾಡಿದವರಿಗೆ ಜೀವಾವಧಿ ಗಲ್ಲು ಶಿಕ್ಷೆ ಆಗಬಾರದು. ಅವರನ್ನ ಸಾರ್ವಜನಿಕವಾಗಿ ತುಂಡು ತುಂಡಾಗಿ ಕತ್ತರಿಸಬೇಕು ಅಂತ ತಾಯಿ ಹಾಗೂ ಸಹೋದರಿಯ ಶವದ ಮುಂದೆ ರೇಷ್ಮಾ ಕಣ್ಣೀರು ಹಾಕಿ ಆಕ್ರೋಶ ಹೊರಹಾಕಿದ್ದಾರೆ. ಇವರು ರಾತ್ರಿ ನಂತರ ಊಟ ಮಾಡಿ 12 ಗಂಟೆಗೆ ಮುಕ್ಕೊಂಡಾರೆ. ಇವರು 12 ಗಂಟೆ ಸುಮಾರಿಗೆ ನಂತರ ಸಿದ್ದಿಕ್ ಪೆಂಡರ್ನ ಹುಡುಗ ಹೊರಗೆ ಬಂದು ಅಡ್ಡಾಡಿ ಹೋಗ್ಯಾನ. ಏನೂ ಇದ್ದರಿಕ್ಕಿಲ್ಲ. 1 ಗಂಟೆ ಸುಮಾರಿಗೆ ಪೆಟ್ರೋಲ್ ವಾಸ ಬಂದೈತಿ. ಹುಡುಗ ಪೆಟ್ರೋಲ್ ವಾಸ ಬಂದಾಗ ಪೆಟ್ರೋಲ್ ಯಾಕೆ ವಾಸ ಬರತ್ತ ಎದ್ದು ನೋಡಿ ಕೂಡ ಪೂರ ತೆಲಿಬಿಂದಿಗೆ ಪೆಟ್ರೋಲ್ ಬಂದೈತಿ. ತಂಪಾದ್ರೆ ಅವ್ರು ಮಾವಿಗೆ ಎಪ್ಸಾನು, ನಂತರ ಅವ್ರು ರಜ್ಜಿಗೆ ಎಪ್ಸಾನ. ಎದ್ದು ನೋಡ್ಬಿಡೋದು ಏನಂತಲ್ಲ ಪೆಟ್ರೋಲ್ ಫುಲ್ ಎಲ್ಲ ಕಡೆ ಇದನ್ನಾಗಿಬಿಟ್ಟತ್ರಿ. ಇನ್ನು ಏನು ಮಾಡಬೇಕು ಅಂದ್ಬಿಡೋದ್ರೆ ಅಲ್ಲಿ ಬೆಂಕಿ ಬಂದುಬಿಟ್ಟೈತ್ರಿ. ಏಕದಮ್ ಬೆಂಕಿ ಬಂದಾಗ ಅವಾಗ ಬಾಗಿಲಿಗೆ ಹೋಗ್ಯಾರ. ಬಾಗಿಲ ತೆಗಿಬೇಕಂತ ಬಾಗಿಲ ಲಾಕ್ ಇತ್ತು. ಬಾಗಿಲ ಲಾಕ್ ಇದ್ದಾಗ ಆ ಟೈಮ್ದಾಗ ಅವ್ರಿಗೆ ಏನೂ ದಿಕ್ಕು ತಪ್ಪಿಸಿಲ್ಲ. ಅವಾಗ ಫಳಿ ಮುರಿದು ಇವ್ರು 3 ಮಂದಿ ಹೊರಗಡೆ ಬಂದಾರ. ನಂತರ ತಾಯಿ ಮಗಳಿಗೆ ಏನಂತ ಹೊರಗೆ ಬರೋಕ್ಕೆ ಅವಕಾಶ ಸಿಕ್ಕಿಲ್ಲ. ಅವರಲ್ಲಿ ಏನಂತಲ್ಲ ಇದನ್ನಾಗಿರ್ತಾರೆ. ಮೇಲ್ನೋಟಕ್ಕೆ ಇದರ 4ಕ್ಕಿಂತಂತೂ ಹೆಚ್ಚು ಜನರು ಘಟನೆ ಕೃತ್ಯ ಮಾಡಿರ್ತಕ್ಕಂಥದ್ದು ಕಂಡು ಬರ್ತದೆ. ಯಾಕಂದರೆ ಪೆಟ್ರೋಲು ತೊಗೊಂಡು ಬರಬೇಕು, ಅದು ಸಿಂಟೆಕ್ಸು ತೊಗೊಂಡು ಬರಬೇಕು, ಮೋಟ್ರು ತೊಗೊಂಡು ಬರಬೇಕು, ಮತ್ತು ಸಂಬಂಧಪಟ್ಟ ವೈರುಗಳೆಲ್ಲ ತೊಗೊಂಡು ಬರಬೇಕು, ಮತ್ತು ಈ ವೈರ್ದು ಪೋಲ್ ಇಲ್ಲಿದೆ, ಇಲ್ಲಿ ಕನೆಕ್ಷನ್ ತಗೋಬೇಕಂಬೋದು ಕೂಡ ಮುಂಚೆನೇ ಅವರು ರೆಕ್ಕಿ ಮಾಡಿರ್ತಕ್ಕಂಥದ್ದು ಕಂಡು ಬರುತ್ತೆ. ಈಗ ನಾನು ಪೊಲೀಸ್ ಇಲಾಖೆ ಮುಖಾಂತರ ಅಲ್ಲಿರ್ತಕ್ಕಂಥದ್ದು 5 ತಂಡಗಳನ್ನು ಮಾಡಿದ್ದೀವಿ. ನಮ್ಗೆ ಏನೇನು ಅಲ್ಲಿ ಕ್ಲೂ ಸಿಕ್ಕಿದೆ ಆ ಕ್ಲೂ ಆಧಾರದ ಮೇಲೆ ಪ್ರತಿಯೊಂದು ತಂಡಕ್ಕೂ ಕೂಡ ಅವ್ರದ್ದಾದ ಕರ್ತವ್ಯ ನಿರ್ವಹಿಸೋದಕ್ಕೆ ಸೂಚನೆ ಕೊಟ್ಟಿದ್ವಿ. ಮತ್ತು ನಮ್ಮಲ್ಲಿ ಇರತಕ್ಕಂಥ ಉತ್ತರ ವಲಯದ IGP ಸರ್ ಕೂಡ ಈ ಸ್ಪಾಟ್ ವಿಸಿಟ್ ಮಾಡಿದರು. ಮತ್ತು ಅವರು ಕೂಡ ಕೆಲವೊಂದು ಸಲಹೆ ಸೂಚನೆ ಹೇಳಿದ್ದಾರೆ. ಸೊ ಆ ಸೂಚನೆಗಳನ್ನು ಕೂಡ ನಾವು ಗಂಭೀರವಾಗಿ ಪರಿಗಣಿಸಿ ಈಗ ಆಲ್ರೆಡಿ ನಾವೊಂದು 3 ರಿಂದ 4 ಜನ ನಾವು ವಶಕ್ಕೆ ಪಡೆದಿದ್ದೀವಿ. ನಾವು ಕುಲಂಕುಷವಾಗಿ ವಿಚಾರ ಮಾಡ್ತೀವಿ ಏನಿತ್ತು ಇವ್ರದ್ದು ಡಿಸೀಸ್ಡ್ ಆಗಲಿ, ಮತ್ತು ಈಗೇನು ಗಾಯಾಳಿದಾರ ಅವ್ರದ್ದೇನು ಬ್ಯಾಕ್ಗ್ರೌಂಡ್ ಇತ್ತು, ಹಿಂದೆ ಆಗಿರ್ತಕ್ಕಂಥ ಘಟನೆಗಳು ಏನಿದ್ದು ಅದನ್ನೆಲ್ಲದರೂ ಕೂಡ ಕುಲಂಕುಷವಾಗಿ ಪರಿಶೀಲನೆ ಮಾಡಿ ಆದಷ್ಟು ಬೇಗನೆ ಈ ಕೃತ್ಯ ಎಸಗಿರ್ತಕ್ಕಂಥನ್ನ ಪತ್ತೆ ಮಾಡಿಬಿಟ್ಟು ಅವ್ರ ಮೇಲೆ ಸೂಕ್ತ ಕಾನೂನು ಕ್ರಮನ ಜರುಗಿಸೋದಕ್ಕೆ ಪೊಲೀಸ್ ಇಲಾಖೆ ಕ್ರಮ ಕೈಗೊಳ್ಳುತ್ತೆ. ಮೇಲ್ನೋಟಕ್ಕೆ ನೋಡಿದ್ರೆ ಇದು ಪರ್ಸನಲ್ ಏನೋ ಗ್ರಡ್ಜ್ ಇರ್ತಕ್ಕಂಥದ್ದು ಕಂಡು ಬರುತ್ತೆ. ಅದರ ಸಂಬಂಧಪಟ್ಟಂಗೆ ಸ್ವಲ್ಪ ಒಂದು ಕ್ಲೂ ಸಿಕ್ಕವ. ಅದು ಏನು ಯಾವುದ್ರ ಮೇಲೆ ಇದೆ, ಒಂದೇನು ಹಣಕಾಸಿಂದಿದನೋ ಅಥವಾ ನೈತಿಕ ಸಂಬಂಧ ಇದೆನೋ, ಬಟ್ ಏನೇ ಇರ್ಬೋದು, ಇದು ಪರ್ಸನಲ್ ಆಗಿರ್ತಕ್ಕಂಥ ಗ್ರಡ್ಜ್ ಇದೆ.
ಅದು ಯಾರೋ ಅವನಿಗೆ ಯಾರು ನೋನ್ ಇರ್ತಕ್ಕಂಥವ್ರು, ಈ ಡಿಸೀಸ್ಡ್ ಫ್ಯಾಮಿಲಿ ಇರ್ಬೋದು, ಮತ್ತೇನು ಗಾಯಾಳಿದಾರಲ್ಲ ಅವರಿಗೆ ಭಾಳ ಹತ್ತಿರದಿಂದ ಇರತಕ್ಕಂಥವ್ರು ಈ ಕೃತ್ಯ ಮಾಡಿರ್ತಕ್ಕಂಥದ್ದು ನಮ್ಮಲ್ಲಿ ಪ್ರಾಥಮಿಕವಾಗಿ ಕಂಡು ಬರ್ತಕ್ಕಂಥದ್ದು ಇದೆ. 100% ಪ್ಲಾನ್ ಮಾಡಿದ್ದಾರೆ. ಎಂಟೈರ್ ಫ್ಯಾಮಿಲಿದಾರನೇ ಸಾಯಿಸ್ಬೇಕಂಥದ್ದು ಪ್ಲಾನ್ ಮಾಡಿಬಿಟ್ಟನೆ ಅದು ಹೊರಗಡೆಯಿಂದ ಲಾಕ್ ಮಾಡ್ತಕ್ಕಂಥದ್ದು, ಮತ್ತು ಅಷ್ಟೊಂದು ಪೆಟ್ರೋಲು 100 ಲೀಟರ್ ಅಷ್ಟು ಪೆಟ್ರೋಲ್ ತರ್ತಕ್ಕಂಥದ್ದು ನೋಡಿದ್ರೆ ಎಂಟೈರ್ ಫ್ಯಾಮಿಲಿನೇ ಶೂಟ್ ಆಗ್ಬೇಕು ಎಂಬುದನ್ನು ಪ್ಲಾನ್ ಮಾಡಿರ್ತಕ್ಕಂಥದ್ದು ಈ ಮೇಲ್ನೋಟದಿಂದ ಕಂಡುಬರುತ್ತೆ. ಇವ್ರದ್ದು ಏನು ದಸ್ತಗೀರು ಪೆಂಡರ್ ಇದ್ದಾರೆ, ಅವ್ರದ್ದು ಒಕ್ಕಲ್ತನ ಇದೆ. ಸುಮಾರು ಒಂದು 3.5 ಎಕರೆ ಜಮೀನಿದೆ. ಅವರು ಕಬ್ಬು ಬೆಳೀತಾ ಇರ್ತಕ್ಕಂಥದ್ದಿದೆ. ಮತ್ತು 1 ವರ್ಷದಿಂದ ಕೂಡ ಇವರು ಕಬ್ಬಿಂದು ಗ್ಯಾಂಗು ಮಾಡಿರ್ತಾರೆ ಇಲ್ಲಿ ಅಂತ. ಇವರ ಕಬ್ಬಿನ ಗ್ಯಾಂಗ್ನವರಿಗೆ ಯಾರು ಇವ್ರ ಜೊತೆ ಬರ್ತಾರೆ ಅವ್ರಿಗೆ ಸ್ವಲ್ಪ ದುಡ್ಡು ಕೊಟ್ಟಿರ್ತಾರೆ. ಮತ್ತು ಪ್ರೀವಿಯಸ್ 6 ತಿಂಗಳಿಂದ ಅಥವಾ 1 ವರ್ಷ ಒಳಗಡೆ ಈ ಕಬ್ಬಿನ ಗ್ಯಾಂಗನ್ನು ತೆಗೆದಿದ್ದಾರೆ. ಮತ್ತು ಅವರು ಮಗಳು ಕೂಡ BSc B.Ed ಮಾಡ್ಕೊಂಡು ಮನೆಯಲ್ಲೇ ಇದ್ದರು. ಮತ್ತು ಇವನು ಕೂಡ ಡಿಸ್ಕಂಟಿನ್ಯೂ ಮಾಡಿದ್ದ. ಮತ್ತು ಇವನು ಕಬ್ಬಿನ ಗ್ಯಾಂಗು ಮಾಡ್ತಾಯಿದ್ದ. ಮೇಲ್ನೋಟ ಎಲ್ಲರೂ ನೋಡಿದ್ರು ಅಂತಂದ್ರೆ ರೈತಾಪಿ ಮಾಡಿರ್ತಕ್ಕಂಥ ಒಕ್ಕಲ್ತನ ಕೆಲಸ ಮಾಡಿಕೊಂಡು ಹೋಗ್ತಕ್ಕಂಥದ್ದು ಕಂಡುಬರುತ್ತೆ. ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು, ಅದನ್ನ ವಾರ್ತಾ ಭಾರತಿ ಮಾಡ್ತಾ ಇದೆ. ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ಕೂಡ ಶೇರ್ ಮಾಡಿ. ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತ್ತೆ. ಆ ಮೂಲಕ ನಮಗೆ ಸಹಕಾರ ಆಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ. ಧನ್ಯವಾದ.